ಮೈಸೂರಲ್ಲಿ ಹುಲಿ ದಾಳಿಯಾಯಿತು. ದಾವಣಗೆರೆಯಲ್ಲಿ ಕಾಡಾನೆ ಹಾವಳಿಗೆ ಜನ ಕಂಗಾಲಾಗಿಬಿಟ್ಟಿದ್ದಾರೆ. ಚನ್ನಗಿರಿ ತಾಲೂಕಿನ ಗಂಡುಗನ ಹಂಕಲು ಗ್ರಾಮದಲ್ಲಿ ದಾಳಿ ಮಾಡಿದ್ದಾವೆ ಕಾಡಾನೆಗಳು. ಅಡಿಕೆ ತೋಟಕ್ಕೆ ನುಗ್ಗಿ ಅನೇಕ ಮರಗಳನ್ನು ನೆಲಕ್ಕುರುಳಿಸಿದ್ದಾವೆ, ತುಳಿದು ನಾಶ ಮಾಡಿಬಿಟ್ಟಿದ್ದಾವೆ ಅಡಿಕೆ ಮರಗಳನ್ನು. ಚನ್ನಗಿರಿ ತಾಲೂಕಿನ ಗಂಡುಗನ ಹಂಕಲು ಗ್ರಾಮ ಅಡಿಕೆ ತೋಟಕ್ಕೆ ನುಗ್ಗಿ ಅಪಾರ ಪ್ರಮಾಣದ ಹಾನಿಯಾಗಿದೆ. 12 ವರ್ಷ ಕಷ್ಟಪಟ್ಟು ಬೆಳೆದಿದ್ದಂತಹ ಅಡಿಕೆ ಮರಗಳು ನೆಲಸಮಗೊಂಡಿದ್ದಾವೆ. ರೊಚ್ಚಿಗೆದ್ದಂಥ ರೈತರಿಂದ ಚನ್ನಗಿರಿ ವಲಯ ಅರಣ್ಯ ಕಚೇರಿಗೆ ಮುತ್ತಿಗೆ ಹಾಕಲಾಗಿದೆ. ಪ್ರತಿಭಟಿಸಿದ್ದಾರೆ ರೈತರು. ಅರಣ್ಯ ಕಚೇರಿ ಎದುರಿಗೆ ಅಡಿಕೆ ಮರಗಳನ್ನು ತಂದು ಹಾಕಿ ಪ್ರತಿಭಟನೆ ಮಾಡಿದ್ದಾರೆ. ಯಾವ ಅಡಿಕೆ ಮರಗಳು ನಾಶ ಆಗಿದೆ, ಆನೆ ತುಳಿತಕ್ಕೆ ಒಳಗಾಗಿ ಅದನ್ನೇ ತೆಗೆದುಕೊಂಡು ಬಂದು ಕಚೇರಿ ಮುಂದೆ ಹಾಕಿ ಪ್ರತಿಭಟನೆ ಮಾಡಿರೋದು. ರೈತರ ಸಮಸ್ಯೆನ ಬಗೆಹರಿಸಿಲ್ಲ. ಇವತ್ತು ಬೆಳಗ್ಗಿಂದನೂ 20 ಸರಿ ಎಲ್ಲ ಮೇಲಧಿಕಾರಿಗಳೆಲ್ಲ ಕಾಲ್ ಮಾಡಿದ್ದೀವಿ. ಆದ್ರೂ ಕೂಡ ಮೇಲಧಿಕಾರಿಗಳು ನಾವು ಪ್ರಪೋಸಲ್ ಕೊಟ್ಟಿದ್ದೀವಿ, ಅದನ್ನು ಏನು ಬಗೆಹರಿಸ್ತೀವಿ ಅಂತ ಬಾಯಿ ಮಾತಲ್ಲೇ ಹೇಳ್ತಾರೆ ಹೊರತು ಆ ತಿಂಗಳಿಂದ ಇದೇ ಮಾತಾಯ್ತು ಹೊರತು ಇದುವರೆಗೂ ಯಾರು ಬಂದು ಬಗೆಹರಿಸಿಲ್ಲ. ರೈತರು ವಿಷಯ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸಂಜಯ್ ಸಂಪರ್ಕದಲ್ಲಿದ್ದಾರೆ. ಸಂಜಯ್, ಕಾಡಾನೆಗಳ ಹಾವಳಿಗೆ ನಿಜಕ್ಕೂ ನೋವನ್ಸುತ್ತೆ. ಯಾಕಂದರೆ 12 ವರ್ಷಗಳಿಂದ ಕಷ್ಟಪಟ್ಟು ಬೆವರಹರಿಸಿ ಅದನ್ನೆಲ್ಲ ಬೆಳೆಸಿರ್ತಾರೆ. ಇನ್ನೇನು ಅದು ದುಡ್ದು ಹಾಕಬೇಕು ಅನ್ನುವಂಥ ಟೈಮ್ ಇದು ರೈತರಿಗೆ. ಇಂಥ ಟೈಮಲ್ಲಿ ಇಂಥರ ಆದಾಗ ಆಕ್ರೋಶ ಸಹಜವಾಗಿ ವ್ಯಕ್ತವಾಗುತ್ತೆ. ಅಧಿಕಾರಿಗಳೇನಾದರೂ ಭರವಸೆ ಕೊಟ್ಟರಾ ಹೇಗೆ? ಸರ್, ಏನು ಇದೇ ಮೊದಲನೇ ಬಾರಿ ಅಲ್ಲ. ಈ ಚನ್ನಗಿರಿ ಭಾಗದಲ್ಲಿ ಅರಣ್ಯ ಇಲಾಖೆ ಇರೋದ್ರಿಂದ ಸಾಕಷ್ಟು ಆನೆಗಳು ಪ್ರತಿ ಬಾರಿ ಕೂಡ ದಾಳಿ ಮಾಡ್ತಾನೆ ಇರುತ್ತೆ. ಸಾಕಷ್ಟು ಬಾರಿ ಈಗ ಸುಮಾರು ವರ್ಷಗಳಿಂದ ಕೂಡ ಅರಣ್ಯ ಇಲಾಖೆಗೆ ಮನವಿ ಕೊಡ್ತಾ ಬಂದಿದ್ದೀವಿ. ಆದರೆ ಯಾವುದೇ ರೀತಿ ಕ್ರಮವನ್ನ ಅರಣ್ಯ ಇಲಾಖೆ ಅಧಿಕಾರಿಗಳು ತಗೊಳ್ತಾ ಇಲ್ಲ ಅಂತ ಹೇಳಿ ರೈತರು ಈಗ ಸದ್ಯ ಆಕ್ರೋಶವನ್ನು ಹೊರಹಾಕಿರುವಂಥದ್ದು. ಏನು ನಿನ್ನೆ ರಾತ್ರಿ ಏಕಾಏಕಿ ಬಂದಂತಹ ಆನೆ ಸುಮಾರು ಒಂದು 10ಕ್ಕೂ ಹೆಚ್ಚು ಬೆಳೆದು ನಿಂತಹ ಅಡಿಕೆ ಮರಗಳನ್ನ ದರಗೊಳಿಸಿದೆ. ಅದಲ್ಲದೆ ಕೂಡ ಬಾಳೆ ದಿಂಡುಗಳನ್ನು ಸಹ ಕೆಳಗೊಳಿಸಿದೆ. ಹಾಗಾಗಿ ಸಾಕಷ್ಟು ಆಕ್ರೋಶಗೊಂಡು ಇಂದು ಬಿದ್ದಂತಹ ಮರಗಳನ್ನೆಲ್ಲ ಎತ್ಕೊಂಡು ಬಂದು ಅರಣ್ಯ ಇಲಾಖೆ ಮುಂದೆ ಹಾಕಿ ಏನು ರೈತರು ಆಕ್ರೋಶವನ್ನ ಹೊರಹಾಕಿರುವಂಥದ್ದು. ನಾವು ಸಾಕಷ್ಟು ಬಾರಿ ಮನವಿ ಮಾಡಿದ್ರು ಕೂಡ ಯಾಕೆ ನೀವು ನಮಗೆ ಒಂದು ಈ ಆನೆಯಿಂದ ಮುಕ್ತಿ ಕೊಡಿಸಲ್ಲ, ಯಾಕಂದ್ರೆ ಅಲ್ಲಿ ಟ್ರಂಚ್ ಅಂದ್ರೆ ಕೊನೆ ಭಾಗದಲ್ಲಿ ಅರಣ್ಯ ಕೊನೆ ಭಾಗದಲ್ಲಿ ಟ್ರಂಚ್ ಹೊಡೆದು ಆನೆ ಈ ಕಡೆ ಬರದಂತೆ ನೀವು ತಡಿಬಹುದು, ಆದ್ರೆ ಈ ಕೆಲಸವನ್ನ ಮಾಡ್ತಾ ಇಲ್ಲ ಅಂತ ಹೇಳಿ ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತೀವಿ. ಈಗ ಸದ್ಯ ಏನು ಅಡಿಕೆ ಬೆಳೆದಂತಹ ಅಡಿಕೆಗಳೆಲ್ಲ ಸಂಪೂರ್ಣವಾಗಿ ಲಾಸ್ ಆಗೋಗಿದೆ. ಈಗಾದ್ರೆ ನಾವು ರೈತರು ಬದುಕೋದು ಹೆಂಗೆ? ಸಾಲ ಮಾಡಿ ಮಕ್ಕಳಂತೆ ಸಾಕಿರ್ತೀವಿ ಅಡಿಕೆ ಮರಗಳನ್ನ. ಈ ರೀತಿ ಆನೆಗಳು ಬಂದು ದಾಳಿ ಮಾಡಿದ್ರೆ ಪ್ರತಿ ಬಾರಿ ಕೂಡ ದಾಳಿ ಮಾಡ್ತಾ ಹೋದ್ರೆ ನಾವು ಬದುಕೋದು ಹೆಂಗೆ ಅಂತ ಹೇಳಿ ಪ್ರಶ್ನೆ ಮಾಡ್ತಿದ್ದಾರೆ. ಸದ್ಯಕ್ಕೆ ಇವತ್ತು ಅರಣ್ಯ ಇಲಾಖೆ ಅಧಿಕಾರಿಗಳ ವಿರುದ್ಧ ಏನು ಅವರ ಕಚೇರಿ ಮುಂದೆ ಆಕ್ರೋಶವನ್ನ ಹೊರ ಹಾಕಿರುವಂತದ್ದು. ಅರುಣ್, ಥ್ಯಾಂಕ್ ಯು ಸಂಜಯ್ ಡೀಟೇಲ್ಸ್ಗೆ. ನೋಡಿ, 12 ವರ್ಷಗಳಿಂದ ಸ್ವಂತ ಮಕ್ಕಳ ರೀತಿಯಲ್ಲಿ ಬೆಳೆಸಿರ್ತಾರೆ ಅಡಿಕೆ ಮರಗಳನ್ನು. ಇನ್ನೇನು ಅದು ಕೈಗೆ ಬರುವಂಥ ಟೈಮ್, ಅಂದರೆ ಫಸಲು ಕೈಗೆ ಬರುವಂಥ ಟೈಮ್. ಇಂಥ ಟೈಮ್ನಲ್ಲಿ ಈ ರೀತಿಯಾಗಿ ಕಾಡಾನೆಗಳ ಹಾವಳಿಗೆ ಅಪಾರ ಪ್ರಮಾಣದಲ್ಲಿ ನಾಶ ಆಗಿರೋ ಕಾರಣದಿಂದ ರೈತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದು ಮೊದಲೇನಲ್ಲ, ಅನೇಕ ಬಾರಿ ಈ ರೀತಿಯಾದಂತಹ ಘಟನೆಗಳು ಸಂಭವಿಸಿದೆ. ಹಿಂದೆ ಕೂಡ ನಾವು ಮನವಿಯನ್ನು ಮಾಡ್ಕೊಂಡಿದ್ದೀವಿ, ಆನೆಗಳ ಹಾವಳಿಯನ್ನು ತಡೀರಿ ಅಂತ, ಕಾಡು ಪ್ರಾಣಿಗಳಿಂದ ಆಗ್ತಾ ಇರುವಂತಹ ಹಾವಳಿಗೆ ಕಡಿವಾಣ ಹಾಕಿ ಅಂತ. ಆದರೂ ಕೂಡ ಅಧಿಕಾರಿಗಳು ಮಾತ್ರ ನಮ್ಮ ಕಡೆ ನೋಡ್ತಾ ಇಲ್ಲ, ಕ್ಯಾರೆ ಅಂತ ಇಲ್ಲ ಅಂತ ಜನಾಕ್ರೋಶ ವ್ಯಕ್ತವಾಗ್ತಾ ಇದೆ. ಈಗ ಆಗಿರುವಂಥ ಈ ಲಾಸ್ಗೆ ಯಾರು ಹೊಣೆ? ಅಧಿಕಾರಿಗಳು ಈ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, ಪರಿಹಾರ ಕೊಡಬೇಕು ಅನ್ನುವಂಥ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಹನುಮಂತ ನಾಯಕ ಸ್ಥಳೀಯರು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್, ಇನ್ನೇನು ಕೈಗೆ ಬರಬೇಕಾಗಿತ್ತು ಬೆಳೆ ನಿಮಗೆಲ್ಲೋ, ಪ್ರತಿ ವರ್ಷವೂ ಕೂಡ ಸಂಪಾದನೆ ಆಗುವಂಥ ಟೈಮ್ ಇದು. ಬಟ್ ಇಂಥ ಟೈಮ್ನಲ್ಲಿ ಹಿಂಗಾಗಿರೋದು ಬಹಳ ಶೋಚನೀಯ. ಎಷ್ಟು ನಾಶ ಆಗಿದೆ ಸರ್ ಅಂದಾಜಿನ ಪ್ರಕಾರ? ಸರ್, ಈ ನಿನ್ನೆ ರಾತ್ರಿ ಬಂದು ಅದು ಹಾನಿ ಮಾಡಿರೋದು 1/2 ಎಕರೆ. ಅದು ಬಿಟ್ಟು ಬೇರೆ ರೈತರದು ಕೂಡ ಹಾನಿ ಮಾಡಿದೆ. ನಾವು ಇವತ್ತು ಅಲ್ಲಿಗೆ ಡಿಪಾರ್ಟ್ಮೆಂಟ್ಗೆ ಅರಣ್ಯ ಇಲಾಖೆಗೆ ತಗೊಂಡೋಗಿರೋದು 1/2 ಎಕರೆಯಲ್ಲಿ ಹಾನಿ ಆಗಿರುವಂತ ಗಿಡಗಳು ಮರಗಳನ್ನ ತಗೊಂಡೋಗಿ ಅಲ್ಲಿ ಹೋಗಿ ಪ್ರತಿಭಟನೆ ಮಾಡಿದ್ವಿ. ಇದು ಬಂದು ಈಗಿಂದಲ್ಲ ಸರ್, ಸುಮಾರು 6 ತಿಂಗಳಿಂದನೂ ಇದೇ ರೀತಿ ಆನೆಗಳ ಹಾವಳಿ ತುಂಬಾ ಆಗ್ತಾ ಇದೆ. ಆದ್ರೂ ಕೂಡ ಸಂಬಂಧಪಟ್ಟ ಇಲಾಖೆಗೆ ನಾವು ಎಷ್ಟೇ ಕಂಪ್ಲೇಂಟ್ ಮಾಡಿದ್ರು ಕೂಡ ಅವರು ಇಲ್ಲಿ ಬಂದು ಅದನ್ನ ಬಗೆಹರಿಸೋದಕ್ಕೆ ಇದುವರೆಗೂ ಯಾವುದೇ ಕ್ರಮನ ಅವ್ರು ತಗೊಂಡಿಲ್ಲ. ಅದೇ ರೀತಿ ಅವರು ಬೆಳಿಗ್ಗೆ ಅರಣ್ಯ ಮೇಲಧಿಕಾರಿಗಳಿಗೆ ಕಾಲ್ ಮಾಡಿದ್ರೆ ಅವರು ನಾವು ಬರ್ತೀವಿ, ಅದನ್ನ ಪ್ರಪೋಸಲ್ ಕಳ್ಸಿದೀವಿ, ಅದಾಗತ್ತೆ ಅದೇ ರೀತಿ ಹೇಳ್ತಾರೆ ಹೊತ್ತು ನಾವು ಎಷ್ಟು ಸರಿ ದಾಳಿ ಆದ್ರೂ ಕೂಡ ಅದೇ ರೀತಿ ನಮಗೆ ಆನ್ಸರ್ ಕೊಡ್ತಾರೆ ಹೊರತು ಇದುವರೆಗೂ ಯಾವುದೇ ರೈತರಿಗೆ ಇದು ಸಮಸ್ಯೆ ಬಂದು ಬಗೆಹರಿಸಿಲ್ಲ. ಒಂದ್ಸರಿ ಆನೆ ಬಂತು ಅಂದ್ರೆ ಸರ್, ಇಲ್ಲಿ ಅಡಿಕೆಗೆ ಜಾಸ್ತಿ ಅವಲಂಬಿತರಾಗಿರೋದ್ರಿಂದ ರೈತರು
ಇಲ್ಲಿ ನಮ್ಮ ಈ ಗ್ರಾಮದಲ್ಲಿ SC/ST ಸಮುದಾಯಗಳು ಜಾಸ್ತಿ ಇರೋದ್ರಿಂದ ಒಬ್ರಿಗೆ 1 ಎಕರೆ 2 ಎಕರೆ ಮ್ಯಾಕ್ಸಿಮಮ್ ಅಂದ್ರೆ 2 ಎಕರೆ ಸರ್, ಅಷ್ಟಕ್ಕೆ ಅವಲಂಬಿತವಾಗಿ ಜೀವನ ಮಾಡ್ತಿರೋಂತ ಕುಟುಂಬಗಳು ತುಂಬಾ ಇದಾವೆ. ಆದ್ರೂ ಕೂಡ ಅವರು ಎಷ್ಟೇ ಹೇಳಿದ್ರು ಅವರು ಇದನ್ನ ಬಗೆಹರಿಸ್ಲಿಕ್ಕೆ ಸಾಧ್ಯ ಇಲ್ಲ ಸರ್. ಮತ್ತೆ EPTಗಳು ಆಗಿದಾವೆ. ಓಕೆ ಸರ್, ನಾವು ಕೂಡ ಅಧಿಕಾರಿಗಳ ಗಮನಕ್ಕೆ ತರುವಂತ ಪ್ರಯತ್ನ ಮಾಡ್ತಾ ಇದೀವಿ. ನೋಡೋಣ ಮುಂದಿನ ದಿನಗಳಲ್ಲಿ ಇದಕ್ಕೆ ಪರಿಹಾರ ಏನ್ ಸಿಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನ್ಯೂಸ್ ಏಟೀನ್ ಜೊತೆ ಮಾತನಾಡಿದ್ದಕ್ಕೆ. ಚಿಕ್ಕಬಳ್ಳಾಪುರದಿಂದ ಈ ಗ್ರಾಮ 12 ಕಿಲೋಮೀಟರ್ ದೂರದಲ್ಲಷ್ಟೇ ಇದೆ. ವಿಚಿತ್ರ ಅಂದ್ರೆ ಈ ಗ್ರಾಮಕ್ಕೆ ಹೆಸರೇ ಇಲ್ಲ, ಊರಲ್ಲಿ ಶಾಲೆ ಕೂಡ ಇಲ್ಲ, ಬಸ್ ಕಾಣದ ಕುಗ್ರಾಮ. ಆರೋಗ್ಯ ಕೈ ಕೊಟ್ರೆ ಸಾವೇ ಗತಿ. ಈ ಊರಿನ ಬಗ್ಗೆ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ, ನೋಡಿ. ನಮಸ್ತೆ ವೀಕ್ಷಕರೇ, ನಮ್ಮೂರಲ್ಲಿ ನ್ಯೂಸ್ 18 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅರುಣ್ ಹುಗಾರ್. ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ನಾವು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕಿನ ನಲ್ಲಕದಿರೇನಹಳ್ಳಿ ಅನ್ನುವಂತಹ ಪಕ್ಕದ ಊರಲ್ಲಿ. ಆ ಊರಿನ ವಿಶೇಷ ಏನಂದರೆ ಆ ಊರಿಗೆ ಹೆಸರೇ ಇಲ್ಲ. ಕೆರೆಯಲ್ಲಿ ನಿಂತ್ಕೊಂಡು ಯಾಕೆ ಆ ಊರಿನ ಇಂಟ್ರೊಡಕ್ಷನ್ ಕೊಡ್ತಾ ಇದ್ದೀನಪ್ಪ ಅಂದರೆ, ಈ ಕೆರೆಯ ಮಧ್ಯಭಾಗದಲ್ಲಿ ಆ ಒಂದು ಊರು ಇರುವಂಥದ್ದು. ಅಲ್ಲಿರುವಂಥ ಜನ ಕೆರೆ ಮಧ್ಯಭಾಗದಲ್ಲಿ ಆ ಊರು ಇದೆ ಅನ್ನುವಂಥ ಕಾರಣಕ್ಕಾಗಿ ಕೆರೆ ಕೆಳಗಡೆ ಅಂತ ಆ ಊರಿಗೆ ತಾವೇ ಖುದ್ದಾಗಿ ಹೆಸರನ್ನು ಇಟ್ಕೊಂಡಿದ್ದಾರೆ. ಯಾವುದೇ ದಾಖಲಾತಿಗಳಲ್ಲಿ ಕಂದಾಯ ಇಲಾಖೆಯಲ್ಲಿ ಆ ಊರಿಗೆ ಅಧಿಕೃತವಾದಂತಹ ಹೆಸರು ಇನ್ನೂ ಕೂಡ ಆಗಿಲ್ಲ, ದಾಖಲಾತಿ ಇಲ್ಲ. ಸೊ ಹೀಗಾಗಿ ಇಂತಹ ಊರಲ್ಲಿ ಅನೇಕ ಸಮಸ್ಯೆಗಳ ಸರಮಾಲೆಗೆ ಹುಟ್ಟಿಕೊಂಡಿದೆ. ಆ ಸಮಸ್ಯೆಗಳು ಏನು, ಅಲ್ಲಿನ ಜನ ಏನೆಲ್ಲ ಅವಾಂತರಗಳನ್ನು, ನರಕ ಯಾತನೆಗಳನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂತಹ ಪ್ರತಿಯೊಂದು ಮಾಹಿತಿಗಳನ್ನು ನೋಡ್ತಾ ಹೋಗೋಣ ಬನ್ನಿ. ಆ PDO ಅಂತ ಇದ್ದಾನೆ, ನೆನ್ನೆ ಬಂದವನೆ ಚರಂಡಿ ನೋಡಕ್ಕೆ, ಇವ್ರನ್ನ ನೋಡಕ್ಕೆ. ನೆನ್ನೆ ಓಪನ್ ಆಗಿತ್ತೆ ಸ್ಕೂಲ್, ಇವತ್ತು ಕಳಿಸಿಲ್ಲ. ನಾವು ಚಿರತೆ ಕಾಣಿಸ್ತು ಅಂತ ಯಾರೋ ಹೇಳಿದ್ರು, ನಾವು ಇವತ್ತು ಕಳಿಸಿಲ್ಲ ಸರ್. ಎಮರ್ಜೆನ್ಸಿ ಇದಿದ್ರೆ ಆಂಬುಲೆನ್ಸ್ ಬರಲ್ಲ, ಒಂದು ಆಟೋ ಗುರ್ತಿ ಬರಲ್ಲ. ಬದುಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿರೋ ಜನ ಬೇರೆ ಸಿಟಿ ಕಡೆ ಹೋಗಿ ಬದುಕ್ತಾ ಇದ್ದಾರೆ. ಅಂಥ ಪರಿಸ್ಥಿತಿಯಲ್ಲಿದ್ದಾರೆ. ಆ ಕಡೆ ಈ ಕಡೆ ಅವುಗಳು ಎಲ್ಲಿರ್ತಾವೋ ಏನಿರ್ತಾವೋ ಅಂತ ಅವ್ರು ಭಯ ಬೀಳ್ಕೊಂಡೆ ಹೋಗೋದು, ಸ್ಕೂಲ್ಗೆ ಹೋಗೋದು ಬರೋದು. ವೀಕ್ಷಕರೇ, ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18 ಕಾರ್ಯಕ್ರಮವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಕ್ಕಬಳ್ಳಾಪುರ ತಾಲೂಕು ನಲ್ಲಕದಿರೇನಹಳ್ಳಿ ಗ್ರಾಮದ ಪಕ್ಕದಲ್ಲಿರುವಂತಹ ಹೆಸರೇ ಇಲ್ಲದಂತಹ ಊರಲ್ಲಿ ಮಾಡ್ತಾ ಇದ್ದೀವಿ. ಈ ಗ್ರಾಮದ ವಿಶೇಷತೆ ಏನಪ್ಪಾ ಅಂದರೆ, ಸ್ವಾತಂತ್ರ್ಯ ಪೂರ್ವದಲ್ಲಿನೇ ಇಲ್ಲಿ ಒಂದಿಷ್ಟು ಅಂದರೆ ಬಹುತೇಕವಾಗಿ 20-25 ಮನೆಗಳು ಆಗೇನೆ ಹುಟ್ಟಿಕೊಂಡಿತ್ತು. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಇಲ್ಲಿ ಒಂದಿಷ್ಟು ತಲೆಮಾರುಗಳು ಇನ್ನೂ ಕೂಡ ಇದ್ದಾವೆ, ಆಗಿನಿಂದಲೂ ಕೂಡ. ಆದರೆ ಈ ಊರಿಗೆ ಹೆಸರೇ ಇಲ್ಲ ಅನ್ನುವಂಥದ್ದನ್ನು ನೀವು ನಂಬಲೇಬೇಕು. ಚಿಕ್ಕಬಳ್ಳಾಪುರ ತಾಲೂಕು ಕೇಂದ್ರದಿಂದ ಕೇವಲ ಕೂಗಳತೆ ದೂರ, ಜಸ್ಟ್ 12 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿ ಈ ಊರು ಸಿಗುತ್ತೆ. ಇವರಾಗೆ ಕರೆದುಕೊಳ್ತಾ ಇರುವಂತಹ ಹೆಸರು ಕೆರೆ ಕೆಳಗಡೆ ಅಂತ ಊರ ಹೆಸರು. ಯಾಕಂದರೆ ಈ ಊರಿನ ಸುತ್ತಮುತ್ತಲೂ ಕೂಡ ನೀರಿದೆ, ಅಂದರೆ ಬೃಹದಾಕಾರದ ಒಂದು ಕೆರೆ ಇದೆ. ಮಧ್ಯಭಾಗದಲ್ಲಿ ಇರುವಂತಹ ಈ ಒಂದು ಊರೇನಿದೆ, ಈ ಊರಿಗೆ ಹೆಸರೇ ಇಲ್ಲ. ಇನ್ನು ಮೂಲಭೂತ ಸೌಕರ್ಯದ ವಿಚಾರವನ್ನು ಈ ಊರಲ್ಲಿ ನೆಲೆಸಿರುವಂತಹ ಜನಗಳ ಬಾಯಿಂದ ನಾನು ಕೇಳ್ತಾ ಹೋಗ್ತೀನಿ. ಏನೇನು ಮೂಲಭೂತ ಸೌಕರ್ಯಗಳಿದೆ, ಎಷ್ಟು ಸಮಸ್ಯೆಗಳಿದೆ, ಅವರ ನರಕಯಾತನೆ ಯಾವ ರೀತಿಯಾಗಿದೆ ಅಂತ. ಫಾರ್ ಎಕ್ಸಾಂಪಲ್, ಇಲ್ಲಿ ಒಂದೇ ಒಂದು ಆಂಬ್ಯುಲೆನ್ಸ್ ಇಲ್ಲಿವರೆಗೂ ಕೂಡ ಬಂದಿಲ್ಲ ಅಂದರೆ ನೀವು ನಂಬಲೇಬೇಕು. ಒಂದೇ ಒಂದು KSRTC ಬಸ್ ಇಲ್ಲಿವರೆಗೂ ಈ ಊರಿನ ಮುಖವನ್ನೇ ನೋಡಿಲ್ಲ ಅಂದರೆ ನೀವು ನಂಬಲೇಬೇಕು. ಇಲ್ಲಿ ಸ್ಕೂಲ್ ಇಲ್ಲ, ಚರಂಡಿ ವ್ಯವಸ್ಥೆ ಇಲ್ಲ. ಈ ರೀತಿಯಾದಂತಹ ಅನೇಕ ಮೂಲಭೂತ ಸಮಸ್ಯೆಗಳನ್ನು ಈ ಭಾಗದ ಜನ ಎದುರಿಸ್ತಾ ಇದ್ದಾರೆ. ಇಲ್ಲಿ 80ರಿಂದ 100 ಜನ ವಾಸ ಮಾಡ್ತಾ ಇರುವಂಥ ಊರು, 30 ಮನೆಗಳಿದೆ. ಆದರೆ ಊರಿಗೆ ಹೆಸರೇ ಇಲ್ಲ. ಏನೇನು ಸಮಸ್ಯೆ ಇದೆ ಅಂತ ಆ ಊರಿನ ಜನರನ್ನು ನಾನು ಕೇಳ್ತಾ ಹೋಗ್ತೀನಿ. ಸರ್ ನಮಸ್ಕಾರ. ನಮಸ್ತೆ ಸರ್, ಇದು ನಮಗೆ ನಿಜಕ್ಕೂ ಕೂಡ ನಂಬೋಕೆ ಆಗ್ತಿಲ್ಲ. ಚಿಕ್ಕಬಳ್ಳಾಪುರ ಜಿಲ್ಲೆಯ
12 ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಊರಿಗೆ ಹೆಸರೇ ಇಲ್ಲ ಅನ್ನುವಂಥದ್ದು. ಯಾಕೆ ಹೆಸರಿಲ್ಲ ಸರ್? ಇದುವರೆಗೂ ರಾಜಕಾರಣಿಗಳೆಲ್ಲ ನಾವು ಕೇಳ್ಕೊಂಡಿದ್ದೀವಿ, ಇದಕ್ಕೊಂದು ಹೆಸರಿಡು ಅಂದರೆ ಇಲ್ಲಿ ಬರೋ ಸೌಲಭ್ಯ ಅವ್ರಿಗೆ ತಗೊತಾ ಇದ್ದಾರೆ ನಲ್ಕದನಹಳ್ಳಿಗೆ. ನಮಗೆ ಈಗಪ್ಪ ರೋಡ್ ಆಗೋಯ್ತು, ನಿಮ್ಗೆ ಬಂದುಬಿಡ್ತು, ಹಿಂಗೆ ಹೇಳ್ಕೊಂಡೇ ಹೋಗ್ತಾ ಇದ್ದಾರೆ. ಇದುವರೆಗೆ ಯಾವ ಕಾರಣದಿಂದನೂ ಯಾವ ರಾಜಕೀಯಸ್ಥನೂ ಏನು ಮಾಡೋಕ್ಕೆ ಕೈ ಮುಂದಕ್ಕೆ ಬರ್ತಾಯಿಲ್ಲ. ಆದ ಕಾರಣ ನಾವು ಗ್ರಾಮ ಪಂಚಾಯತಿ ಲೆಕ್ಕದಿಂದ ನಾನು ಹೋಗ್ತೀನಿ. ಗ್ರಾಮ ಪಂಚಾಯತಿ PDO ಆಗ್ಬೋದು. 4 ತಿಂಗಳಾಗೈತೆ, ಇಲ್ಲಿ 3 ಟ್ಯಾಂಕ್ಗಳವೆ ನಮ್ಮ ಊರ್ಗೆ. 3 ಟ್ಯಾಂಕಲ್ಲಿ ಇವತ್ತು ಕ್ಲೀನ್ ಮಾಡಿಸಿಲ್ಲ. ವಾಟರ್ ಮ್ಯಾನ್ಗಳು ಮಾತ್ರ ಇದ್ದಾರೆ. 3 ಟ್ಯಾಂಕು ಕ್ಲೀನ್ ಮಾಡಿಸಿದ್ದು ಇದುವರೆಗೂ ಇಲ್ಲ. ಇವಾಗಲೂ ನಾನು ತೋರಿಸ್ತೀನಿ, ನಲ್ಲಿಗಳೂ ಇಲ್ಲ. ಅದಕ್ಕೆ ನೀರು ಮಾತ್ರ ಬಿಡ್ತಾರೆ ಹೋಗ್ತಾರೆ. ಅಷ್ಟು ಬಿಟ್ಟರೆ ಏನೂ ಅನುಕೂಲ ಇಲ್ಲ. ಆದರೆ ಇಲ್ಲಿ ಸರ್ಕಾರದಿಂದ ಬರೀ 3 ಮನೆ ಕೊಟ್ಟವ್ರು ನಲ್ಕದನಹಳ್ಳಿಯಿಂದ ನಮ್ಗೆ. ಏನು 48 ವರ್ಷ, ನಾನು 65 ಇವಾಗ ನನಗೆ ವಯಸ್ಸು. ನನ್ನ ಹೆಸರು ಗಂಗಾಧರ ಮೂರ್ತಿ. ಇಲ್ಲೇ ಹುಟ್ಟಿ ಇಲ್ಲೇ ಬೆಳೆದಿರೋನು. ಇವತ್ತು ಮಾಡ್ತಾರೆ, ನಾಳೆ ಮಾಡ್ತಾರೆ, ನಾಡೋದು ಮಾಡ್ತಾರೆ. ಅವ್ರು ಮಾಡಿದ್ದಿಲ್ಲ. ಕೇಳ್ಕೊಂಡು ಇದುವರೆಗೆ ನಾವು ನೋಡಿ ಸಾಕೋಗೋಗುತ್ತೆ. ಇವ್ರು ಕತ್ಕಲೇ ಬೇಡ, ಏನೋ ಒಂದು ದಾರಿ ಮಾಡಬೇಕು. ಇಲ್ಲಿ ನಾವು ಬೆಳಿಬೇಕಂದ್ರೆ ಇದು ಸಪ್ರೇಟ್ ಊರೇ ಆಗೋಬೇಕು. ಏನಿದ್ರೆ ಅದಾಗಲಿ. ಒಂದು ಅಟ್ಯಾಚ್ ಎಲ್ಲ ಬಂತು. ಅಲ್ಲಿಗೂ ಇಲ್ಲಿ ಮನೆಗಳು ಕೊಡ್ರಿ ಅಂತ ನಲ್ಕದನಹಳ್ಳಿ ಕೇಳ್ಕೊಂಡಾಗ ಅವ್ರ ಮನೆಗಳು ಮಾಡಲಿಲ್ಲ, ಯಾವುದೂ ಮಾಡಲಿಲ್ಲ. ನಾನು ಹೋಗಿ ಮನೆಯಲ್ಲಿ ಇಷ್ಟು ವರ್ಷಗಳಿಂದ ನೀವು ತಗೊಂಡಿದ್ದೀರಿ ಸೀಟುಗಳು, ನಮ್ಮ ಅಣ್ಣನ ಕೊಡಿ ಅಂತ ಇಲ್ಲೇ ಇರೋರನ್ನ ನಾನು ಬೇಡ್ಕೊಂಡೆ. ಏನಂದ್ರೆ ಅವರು ಒಪ್ಕೊಂಡು ನಮ್ಮ ಅಣ್ಣನಿಗೆ ಸೀಟ್ ಕೊಟ್ಟರು. ಸೀಟ್ ಕೊಟ್ಟಾಗ ಗೆದ್ದಿದ ಮೇಲೆ ಬರೀ 3 ಮನೆ ಬಂದಿದೆ 48 ವರ್ಷಕ್ಕೆ ಇಲ್ಕ. ಏನು ಆಮೇಲೆ ಅದು ಯಾವುದೋ ಒಂದು ಓಟು MLAದೋ ಯಾವುದೋ ಬಂತು. ಓಹೋ, ಹಿಂಗಾದರೆ ಹಾಕಲ್ಲ ಇವರು ಓಟುಗಳು ಅಂತ ಹೇಳ್ಬಿಟ್ಟು ಮೆಂಬರ್ಗಳು ಊರಲ್ಲಿ ಯಜಮಾನರು ಏನು ಮಾಡಿಬಿಟ್ರು, ಗ್ರಾಮ ಟನ್ ಸೇರಿಸ್ಬಿಟ್ರೆ ಓಟ್ಗಳು ಬಿದ್ದು ಹೋಗ್ತಾವೆ ಅಂತ ಹೇಳ್ಬಿಟ್ಟು ಅವ್ರೇನು ಮಾಡಿಬಿಟ್ರು, ಗ್ರಾಮ ಟನ್ಗೆ ಸೇರಿಸ್ಕೊಳ್ಳಿ ಅಂತ ಅಧಿಕಾರಿಗಳು ಅವರು ಮಂಡಲ್ಗೆ ಹೇಳ್ಬಿಟ್ರು. ಜಮೀನುಗಳಲ್ಲಿದ್ದರೂ ಸೇರಿಸ್ಕೊಳ್ರಿ, ಕಂದಾಯ ಬರ್ತದೆ. ಸೇರಿಸ್ಕೊಬಿಟ್ರು. ಆಯಿತು, ಕಂದಾಯನೂ ಕಟ್ಕೊಂಡು ಹೋಗ್ತಾ ಇದ್ದೀವಿ. ಕಂದಾಯನೂ ಕಟ್ಕೊಂಡು ನಾವು ಹೋಗೋವಾಗ ಅವ್ರು ಕರೆಕ್ಟಾಗಿ ಇಲ್ಲಿ ವ್ಯವಸ್ಥೆಗಳು ಎಲ್ಲ ನೋಡಬೇಕಲ್ಲ. 3 ವರ್ಷ ಆಗೈತೆ ಚರಂಡಿ ಕ್ಲೀನ್ ಮಾಡಿ, 3 ವರ್ಷ ಆಯ್ತು ಟ್ಯಾಂಕಿಗಳು ಕ್ಲೀನ್ ಮಾಡಿ. ಬಟ್ ಕರೆಂಟ್ಗಳೇ ಇರಲ್ಲ. ನಾವು ನೀರು ಕುಡಿಬೇಕಂತ ಆ ನೀರು ಕುಡಿಬೇಕಾ? ಇಲ್ಲ ರೀ, ಬೆಂಗಳೂರು ಹೆಬ್ಬಾಳದಿಂದ ಆ ಕೆರೆ ನೀರು ಬಿಟ್ಟವ್ರು ಅವ್ರು ಕುಡಿತೀವಿ ಬಿಡ್ರಿ. ಏನಕ್ಕೆ ರೀ ನಿಮ್ಮ ಪಂಪ್ ಹೌಸು ಅವೆಲ್ಲ? ನಂದು 4 ಬೋರ್ ಐತೆ, ನೀನು ಬೇಡ ಕಿತ್ಕೊಂಡು ಹೋಗ. ಏನು ಸಹಕಾರ ಕೊಡ್ತಾಯಿದ್ದೀರಿ ನೀವು? ಆ PDO ಅಂತ ಇದ್ದಾನೆ, ನೆನ್ನೆ ಬಂದವನೆ ಚರಂಡಿ ನೋಡೋಕ್ಕೆ, ಇವ್ರನ್ನ ನೋಡೋಕ್ಕೆ. ನೆನ್ನೆ ಮೆಂಬರ್ ಏನನ್ನು ಹೇಳಿಬಿಟ್ರೆ ಬರೋದು, ಆಫೀಸಲ್ಲಿ ಕೂತ್ಕೊಳ್ಳೋದು, ಮೆಂಬರ್ಗಳು ಮಾತು ಇಟ್ಕೊಂಡು ಇರೋದು PDO. ಸರಿ, ಏನು ಊರಲ್ಲಿ ಒಬ್ಬ ವಾಟರ್ ಮ್ಯಾನ್ ಅವ್ನು ಬಿಟ್ಕೊತಾನೆ. ಸರಿ, ನನ್ನ ಮಗನೂ ವಾಟರ್ ಮ್ಯಾನ್ ಆಗಿದ್ದ. ಕಾರಣ ಅಂತ ಈ PDO ಆ ಸ್ಟಾಪಿಂದ ಇವತ್ತು ಅವ್ನು ಡ್ಯೂಟಿ ಬಿಟ್ಬಿಟ್ಟ. ಕಾರಣ ಏನು ಅಂದರೆ, ಈ ಸರ್ಕಾರ ಕೊಟ್ಟಿರೋದು ವಾಟರ್ ಮ್ಯಾನ್ಗೆಲ್ಲ ಬಾತ್ರೂಮ್ ತೊಳೆಯೋಕೆ PDO ಬಾತ್ರೂಮಾ? ಆ ಸ್ಟಾಪಲ್ಲಿರೋ ಅವ್ರಿಗೆ ಅವ್ರು ಮಾಡೋ ಕೆಲಸಗಳೆಲ್ಲ ಇವ್ರ ಹತ್ರ ವಾಟರ್ ಮ್ಯಾನ್ಗಳ ಹತ್ರ ಮಾಡಿಸೋದ? ಇದನ್ನು ಸರ್ಕಾರ ಕೊಟ್ಟಿರೋದು, ವಾಟರ್ ಮ್ಯಾನ ಕೊಟ್ಟಿರೋದು. ಇವ್ರು ಮಾಡೋ ಕೆಲಸಗಳು ಮಾಡೋಕೆ ದಯವಿಟ್ಟು ಹೇಳ್ತೀನಿ, ಈ ಪೋಷಟೆಲ್ಲಿರೋ ಪಂಚಾಯತಿಯಲ್ಲಿ ಇರೋ ಸ್ಟಾಫ್ನೆತ್ತಿ ಬಳ್ಳಾರಿ ಕಡೆ ಯಾಕ್ರಿ? ಏನಕ್ಕೆ ರೀ ಅವ್ರಿಗೆ ನ್ಯಾಯವಾಗಿ ಏನೂ ಮಾಡ್ತಾ ಇಲ್ಲವಲ್ಲ ರೀ? ಏನಕ್ಕೆ ರೀ ಇವ್ರಿಗೆ ಪೋಸ್ಟ್ಗಳು? ದಯವಿಟ್ಟು ನನಗೆ ಇವ್ರನ್ನ ಕೇಳ್ಕೊಳ್ಳೋದೊಂದೇ. ನೆನ್ನೆ ಮಾತ್ರ ಗಮನ ಬಂತು, ಇಷ್ಟು ವರ್ಷಗಳಿಂದ ಯಾಕೆ ಬರಲಿಲ್ಲ? ಅಮ್ಮ, ನೀವು ಮಕ್ಕಳು ಮರಿ ಕಟ್ಕೊಂಡಿದ್ದೀರಾ, ಒಂದು ಕೆರೆ ಸುತ್ತ ಒಂದು ರೀತಿಯಾಗಿ ದ್ವೀಪದ ಮಧ್ಯದಲ್ಲಿ ಇದ್ದಂಗೆ ಏನೇನು ಸಮಸ್ಯೆ ಆಗ್ತಾ ಇದೆ ನಿಮಗೆ? ಸರ್, ಮೇನ್ ರೋಡ್ ಇಲ್ಲ, ಸ್ಕೂಲ್ ಇಲ್ಲ ಮಕ್ಕಳಿಗೆ. ಮಕ್ಕಳು ನಡ್ಕೊಂಡು, ನನ್ನ ಮಗನು 2ನೇ ಕ್ಲಾಸ್ ಮಗು ಸರ್. ಇಲ್ಲಿಂದ ನಲ್ಕದನಹಳ್ಳಿಗೆ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಬರ್ಬೇಕು. ಮಳೆ ಬರುತ್ತೆ, ಈ ಮಧ್ಯದಲ್ಲೇ ಕರಡಿ ಬಂದೈತೆ, ಚಿರತೆ ಬಂದೈತೆ ಅಂತ ಭಯ ಇಕ್ಸ್ತಾರೆ ಸರ್. ಓಪನ್ ಆಗೈತೆ ಸ್ಕೂಲ್, ಇವತ್ತು ಕಳಿಸಿಲ್ಲ ನಾವು. ಚಿರತೆ ಕಾಣಿಸ್ತು ಅಂತ ಯಾರೋ ಹೇಳಿದ್ರು, ನಾವು ಇವತ್ತು ಕಳಿಸಿಲ್ಲ ಸರ್. ಯಾಕಂದರೆ ಮಗು ಮುಖ್ಯ, ಸ್ಕೂಲಲ್ಲ ಅಂತ. ಮಗುನೇ ಎಷ್ಟು ಕಿಲೋಮೀಟರ್ ದೂರ ಇದೆ ಸ್ಕೂಲ್ ಇಲ್ಲಿಂದ ಹೋಗ್ಬೇಕಂತ? 3 ಕಿಲೋಮೀಟರ್ ಸರ್. ನಲ್ಕದನಹಳ್ಳಿಗೆ ನಡ್ಕೊಂಡು ಹೋಗ್ಬೇಕು, ನಡ್ಕೊಂಡು ಬರಬೇಕು. ಮಳೆ ಬಂದರೆ ಅದನ್ನು ಕಳಿಸಲ್ಲ. ಮಳೆದಲ್ಲಿ ಮಕ್ಕಳು, ಚಿಕ್ಕ ಮಕ್ಕಳು ಹೆಂಗೆ ಕರ್ಕೊಂಡು ಹೋಗ್ತಾರೆ?
ಹೆಂಗೆ ಬರ್ತಾರೆ ಅಂತ. ಇಲ್ಲಾಂದರೆ ನಾವೇ ಕೆಲಸಗಳು ಬಿಟ್ಟು ನಾವೇ ಇರಬೇಕು, ಕರ್ಕೊಂಡು ಹೋಗ್ಬೇಕು, ಕರ್ಕೊಂಡು ಬರಬೇಕು. ಎಷ್ಟು ದಿವಸ ಅಂತ ನಾವು ಕೆಲಸಗಳು ಬಿಡಬೇಕು? ನಾವು ಕೆಲಸಗಳು ಬಿಟ್ಟರೆ ನಮ್ಗೆ ಊಟ ಏನು ಬೇಡವಾ? ಇಲ್ಲಿ ವ್ಯವಸ್ಥೆ ಇಲ್ಲ ಸರ್. ಅಲ್ಲಿ ಬ್ರಿಡ್ಜ್ ಇಲ್ಲ, ರೋಡ್ ಇಲ್ಲ. ಅದು ಕಿತ್ತೋದ್ರೆ ನಾವು ನಡೆಯೋಕ್ಕೂ ಹೋಗಲ್ಲ, ಎತ್ತು ಹೋಗೋಕ್ಕಾಗಲ್ಲ ಸರ್. ಇಲ್ಲಿಗೊಂದು ಆಂಬುಲೆನ್ಸ್ ಬರಲ್ಲ, ಒಂದು ವ್ಯವಸ್ಥೆ ಏನಿಲ್ಲ ಸರ್. ನಮ್ಮ ಮಕ್ಕಳಿಗೆ ಹುಷಾರಿಲ್ಲ ಅಂದ್ರೆ 1 ವಾರದಿಂದ ಹುಷಾರಿಲ್ಲ ಸರ್. ಈಗ ತುಂಬಾ ತೀರಾ ಎಮರ್ಜೆನ್ಸಿ ಅಂದಾಗ ಪ್ರೆಗ್ನೆನ್ಸಿ ಇದ್ದವ್ರು ಇರ್ತಾರೆ, ತುಂಬಾ ಅನಾರೋಗ್ಯದ ವಯಸ್ಸಾದಂಥವ್ರು ಇರ್ತಾರೆ, ಆಂಬ್ಯುಲೆನ್ಸ್ ಬರಂಗೇ ಇಲ್ಲ ಅಂದ್ರೆ ಹೇಗೆ? ಇಲ್ಲ ಸರ್, ನಾವೇ ಇಲ್ಲ ಅಂದರೆ 500 ರೂಪಾಯಿ ಕೊಟ್ಟು ಆಟೋ ಕರ್ಕೊಂಬರ್ಬೇಕು, ಆಟೋದಲ್ಲಿ ಹೋಗ್ಬೇಕು. ಇಲ್ಲಾಂದರೆ ನಾವು ಗಾಡಿದಲ್ಲಿ ಹೋಗ್ಬೇಕು, ಇಲ್ಲಾಂದರೆ ಅವ್ರ ಸತ್ತೋಗ್ಬೇಕು ಅಷ್ಟೇ ಸರ್. ಇಲ್ಲಿ ಅಷ್ಟೊಂದು ವ್ಯವಸ್ಥೆನೇ ಇಲ್ಲಿರೋದು, ಇನ್ನೇನು ಅನುಕೂಲ ಇಲ್ಲ ಸರ್ ನಮಗೆ. ಎಲ್ಲೆಲ್ಲೋ ಮಕ್ಕಳನ್ನ ಅವ್ರ ತವ್ರ ಮನೆಗೆ ಬಿಟ್ಟಿದ್ದಾರೆ ಸರ್. ಇಲ್ಲಿ ವ್ಯವಸ್ಥೆ ಇಲ್ಲ ಅಂತ ಜಾಸ್ತಿ ಜನ ಇದ್ದಾರೆ, ಇನ್ನೂ ಕಡಿಮೆ ಜನ ಸರ್ ಎಲ್ಲ ತವ್ರ ಮನೆಗೆ ಇದ್ದಾರೆ. ಇಲ್ಲಿ ಏನು ಸೌಲಭ್ಯ ಇಲ್ಲ, ಹೆಂಗೆ ಹೋಗ್ಬೇಕು, ಹೆಂಗೆ ಬರಬೇಕು? ರೋಡ್ ನೋಡಿದ್ರೆ ಹಂಗೆ, ಸ್ಕೂಲ್ ನೋಡಿದ್ರೆ ದೂರ, ಮತ್ತು ಕಳ್ಸೋಕ್ಕಾಗಲ್ಲ ಅಂತ ತವ್ರ ಮನೆಗೆ ಬಿಟ್ಟವ್ರೆ ಸರ್ ಸ್ವಲ್ಪ ಮಕ್ಕಳನ್ನ ಎಲ್ಲರನ್ನೂ. ಇಲ್ಲಿ ನಮಗೆ ದಯವಿಟ್ಟು ಕೇಳ್ಕೊತಾ ಇದ್ದೀವಿ, ನಮ್ಗೆ ರೋಡ್ ವ್ಯವಸ್ಥೆ ಮಾಡಿರಿ, ಬ್ರಿಡ್ಜ್ ಕಟ್ಸ್ರಿ, ಸ್ಕೂಲ್ ಕಟ್ಸ್ರಿ ಅಂತ ನಾವು ಗೌರ್ಮೆಂಟ್ ಕೇಳ್ತಾ ಇದ್ದೀವಿ ಸರ್. ಸರ್, ನಿಮ್ಮ ಊರಿಗೆ ಮೇನ್ ಪ್ರಾಬ್ಲಮ್ ಇರೋದೇ ರೋಡ್ ಅಂತ ಕೇಳ್ಪಟ್ವಿ. ನೀವೇನೋ ಸ್ವಂತ ಖರ್ಚಲ್ಲಿ ಕಲ್ಲು ಮಣ್ಣನ್ನು ಹಾಕಿಸ್ಕೊಂಡು ರೋಡ್ ಮಾಡ್ಕೊಂಡಿರಿ ಅಂತ ಗೊತ್ತಾಯಿತು. ಸುಮಾರು ವರ್ಷಗಳಿಂದ ರೋಡು ನಾವೇ ಸ್ವಂತವಾಗಿ ಮಾಡಿಸ್ಕೊಂಡಿದ್ದು. ನಮ್ಮ ಜಮೀನಲ್ಲಿ ನಾವೇ ಮಾಡಿಸ್ಕೊಂಡು ಆ ರೋಡ್ಗೆ ತಕ್ಕನಾಗಿ ವ್ಯವಸ್ಥೆ ಸರ್ಕಾರದಿಂದ ಏನು ಅನುಕೂಲ ಇಲ್ಲ. ಇಲ್ಲಿ ಯಾವುದೇ ಒಂದು ಮಕ್ಕಳಿಗಾಗಿ ಅಂಗನವಾಡಿ ಇಲ್ಲ, ಸರ್ಕಾರದಿಂದ ರೋಡ್ ಇಲ್ಲ, ಶಾಲೆ ಇಲ್ಲ, ಮತ್ತು ಓಡಾಡೋಕ್ಕೆ ಅನಾನುಕೂಲ ಜಾಗ ಇದು. ಸುತ್ತೂ ನೀರು ಮಧ್ಯದಲ್ಲಿ ಇದ್ದೀವಿ ನಾವು. ಅದರಿಂದಾಗಿ ತುಂಬ ಕೊರತೆ ಜನಗಳಿಗೆ. ಇಲ್ಲಿ ಬದುಕೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿರೋ ಜನ ಬೇರೆ ಸಿಟಿ ಕಡೆ ಹೋಗಿ ಬದುಕ್ತಾ ಇದ್ದಾರೆ, ಅಂಥ ಪರಿಸ್ಥಿತಿಯಲ್ಲಿದ್ದಾರೆ. ಅದರಿಂದಾಗಿ ನಮ್ಮ ಪ್ರದೀಪ್ ಸರ್ ಬಂದರು, MLA ಆದರು. ಆದ ತಕ್ಷಣ 6 ತಿಂಗಳಲ್ಲಿ 1 ವರ್ಷದಲ್ಲಿ ನಾನು ಮೋರಿ ಮಾಡ್ತೀನಿ, ರೋಡ್ ಮಾಡ್ತೀನಿ, ಎಲ್ಲ ತಗ್ಗೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಟೋದ್ನು. ಹೋದವನು ಇದುವರೆಗೆ ಈ ಕಡೆ ತಲೆ ಹಾಕಿ ನೋಡಿಲ್ಲ. ಅಂಥವ್ರಿಗೆ ನಾವು ಗೆಲ್ಲಿಸಿ, ಅನಾಥ ಮಗು ನಾನು, ದಿಕ್ಕಿಲ್ಲದವನು ನಾನು ಅಂತ ಹೇಳಿದ್ನು. ಅಂಥವನ್ನ ಗೆಲ್ಲಿಸಿದ್ದಕ್ಕೆ ನಮ್ಗೆ ಇವತ್ತು ಆತನಿಂದ 1 ರೂಪಾಯಿ ಅಷ್ಟು ಕೆಲಸ ಇಲ್ಲ. ಇಲ್ಲಿ ಕೆಲಸ ಮಾಡಿಲ್ಲ, ಏನು ಮಾಡಿಲ್ಲ. ಗೆದ್ದಾಗ ಮಾತ್ರ ಎಲ್ಲರೂ ಬರ್ತಾರೆ, ನೋಡಕ್ ಬರ್ತಾರೆ. MLA ಎಲೆಕ್ಷನ್ ಟೈಮಲ್ಲಿ ಬಂದಿದ್ದು ಓಟ್ ಕೇಳಕ್ಕೆ. MLA ಎಲೆಕ್ಷನ್ ಟೈಮಲ್ಲಿ ಮಾತ್ರ ಬರ್ತಾರೆ. ಯಾರು ಈಶ್ವರ್ ಅವರು ಬಂದಿದ್ದು ಅವಾಗ ಮಾತ್ರ ಬಂದರು. ಒಂದೇ ಒಂದ್ಸಲಿ ಎಲ್ಲ ಹಳ್ಳಿಗೂ ತಿರ್ಗಾಡ್ತೀನಿ, ಚಿಕ್ಕಬಳ್ಳಾಪುರದ ಕ್ಷೇತ್ರದಲ್ಲಿರುವ ಪ್ರತಿಯೊಂದು ಹಳ್ಳಿ ನಾನು ತಿರ್ಗಾಡ್ತೀನಿ ಅಂತ ಸುಮಾರು 4 ವರ್ಷದಿಂದ ಹೇಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಿಂದ ಈ ಹಳ್ಳಿಗೆ ಇವತ್ತಿಗೂ ಬಂದಿಲ್ಲ. ಅಲ್ಲ, 12 ಕಿಲೋಮೀಟರ್ ಇದೆ ಚಿಕ್ಕಬಳ್ಳಾಪುರದಿಂದ ಇರೋದು. ಆದ್ರೆ ಈ ಹಳ್ಳಿಗೆ ಸಮೇತ ಬರ್ತಾ ಇಲ್ಲ ಆ ಮನುಷ್ಯ. ಆ ಮನುಷ್ಯನಿಗೆ ನಮ್ಮ ಓಟೆಲ್ಲ ಆ ಮನುಷ್ಯನಿಗೆ ಹಾಕಿದ್ ನಾವು. ಸತ್ಯವಾಗಿ ಹೇಳ್ತೀವಿ ನಾವು. ಇಲ್ಲಿ ಇರೋ ಕುಟುಂಬಗಳು 30 ಕುಟುಂಬದವ್ರು ಒಂದು 80 ಓಟು ಆ ಮನುಷ್ಯನಿಗೆ ಹಾಕಿದ್ದು. ಆದರೂ ಆ ಮನುಷ್ಯ ನೀತಿ ಇಲ್ಲದ ಮನುಷ್ಯ, ಅನಾಥ ಅಂತ ಹೇಳ್ಬಿಟ್ಟು ಅನಾಥನಾಗಿ ಹೊರಟೋಗ್ತಾವನೆ. ಎಲ್ಲೋ ಬೆಂಗಳೂರಲ್ಲೋ ಅಲ್ಲೇ ಎಲ್ಲೋ ಮಾಡ್ಕೊಂಡು ತಿನ್ಕೊಂಡು ಕುಡ್ಕೊಂಡು ಇದ್ದಾನೆ. ಈ ಹಳ್ಳಿ ಪರಿಸ್ಥಿತಿ ನೋಡ್ತಾ ಇಲ್ಲ. ಎಲ್ಲೆಲ್ಲ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾರೆ ನ್ಯೂಸಲ್ಲೆಲ್ಲ, ಆದರೆ ನಮ್ಮ ಹಳ್ಳಿಗೆ ಮಾತ್ರ ಏನು ಮಾಡಿಲ್ಲ. ಸೊ ಈ ರೀತಿಯಾದಂಥ ಅನೇಕ ಜ್ವಲಂತ ಸಮಸ್ಯೆಗಳು, ಕೇವಲ ಸಮಸ್ಯೆಗಳಲ್ಲ, ಇದು ಜ್ವಲಂತ ಸಮಸ್ಯೆಗಳಿದೆ. ಏನೋ ನನ್ನ ಹೆಸರು? ನಮ್ಮ ಹೆಸರು ಮಾನಸ ಅಂತ. ಎಷ್ಟನೇ ಕ್ಲಾಸು? ಇವಾಗ ಫಸ್ಟ್ PUC. ಇದು ನಿಮಗೆ ಓಡಾಡೋಕ್ಕೆಲ್ಲ ಕಾಲೇಜ್ಗೆ, ಸ್ಕೂಲಲ್ಲಿ ಓದಿದ್ದು? ಸ್ಕೂಲ್ ಪೋಷೆಟ್ಟಲ್ಲಿ ಓದಿದ್ವಿ. ಹೆಂಗೆ ಓಡಾಡ್ತಿದ್ರು ಅವಾಗೆಲ್ಲ? ಅವಾಗೆಲ್ಲ ನಡ್ಕೊಂಡೇ ಹೋಗ್ತಾ ಇದ್ವಿ. ಇಲ್ಲಿ ಒಂದು ಗಾಡಿನೂ ಇರಲಿಲ್ಲ. ನಾವು 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗಿತ್ತು. ಇಲ್ಲಿ ಅಷ್ಟು. ಅಂದರೆ ಮಳೆ ಬಂದಾಗೆಲ್ಲ ಹೆಂಗೆ ಮಾಡ್ತಿದ್ರಿ? ಮಳೆ ಬಂದಾಗ ಛತ್ರಿ, ಕವರ್ ಅದೆಲ್ಲ ಇಟ್ಕೊಂಡಿರ್ತಿದ್ವಿ ಅಷ್ಟೇ ಸರ್. ರೋಡೆಲ್ಲ ಇತ್ತ ಅವಾಗ ಓಡಾಡೋಕ್ಕೆ? ಮಣ್ಣು ರೋಡಲ್ಲೇ ಓಡಾಡ್ತಿದ್ರಾ? ಮಣ್ಣು ರೋಡಲ್ಲೇ ಹೋಗ್ತಾ ಇದ್ವಿ ಸರ್. ಅವಾಗ ರೋಡ್ ಯಾವುದೂ ಇರಲಿಲ್ಲ. ಇಲ್ಲಿ ಎಲ್ಲ ಬೆಟ್ಟಗಳು, ಗಿಡಗಳು, ಇತ್ ಕಡೆ ಗಿಡಗಳು, ಮಧ್ಯದಲ್ಲಿ ಸ್ವಲ್ಪ ದಾರಿ ಇತ್ತು. ಇವಾಗ ಒಬ್ಬರು ನಡ್ಕೊಂಡು ಹೋಗೋಷ್ಟು ಅಷ್ಟರಲ್ಲೇ ಹೋಗ್ತಾ ಇದ್ವಿ. ಹೌದಾ? ಈ ಚಿರತೆ, ಕರಡಿ ಎಲ್ಲ ಬಂದಿದೆ ಅಂತ ಅವಾಗೆಲ್ಲ ಹೇಳ್ತಿದ್ರಲ್ಲ, ಯಾಕಂದ್ರೆ ಫುಲ್ ಕಾಡಿದೆ ನಿಮ್ಮೂರಲ್ಲಿ. ಅವಾಗ ಹೆಂಗೆ ಅನಿಸ್ತಿತ್ತು ನಿಮಗೆ ಓಡಾಡೋಕ್ಕೆಲ್ಲ? ಅವಾಗೆಲ್ಲ ಭಯ ಅನಿಸ್ತಿತ್ತು ಸರ್. ಎಷ್ಟು ಜನ ಸೇರ್ಕೊಂಡು ಹೋಗ್ತಿದ್ರು? ಒಬ್ಬರು ಓಡಾಡ್ತಿದ್ರ? ಒಬ್ಬೊಬ್ರು ಇಬ್ಬಿಬ್ರು ಹೋಗ್ತಾ ಇದ್ವಿ ಸರ್. ಒಬ್ಬರಿಗೆ ಬಿಟ್ರೆ ಇನ್ನೊಬ್ರಿಗೆ ಬಿಡಲ್ಲ ತಾನೆ ಸರ್ ಸ್ಕೂಲು. ಹಂಗೆ ಒಬ್ಬೊಬ್ಬರೇ ಗುಂಪಾಗಿ ಹೋದ್ರೆ ಸ್ಕೂಲಿಗೆ ಕಳಿಸ್ತಿದ್ರು. ಎಸ್ ಸರ್. ಇದು ನೆಲಗದರ್ನಹಳ್ಳಿ ಪಕ್ಕದಲ್ಲಿ ಇರುವಂತಹ, ಹೆಸರೇ ಇಲ್ಲದಂತಹ, ಸ್ವಾತಂತ್ರ್ಯ ಪೂರ್ವದಲ್ಲಿ ಇದ್ದಂತಹ ಊರಿನ ಕಥೆ, ವ್ಯಥೆ, ಸದ್ಯಕ್ಕೆ ಕರ್ಮ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ನೋಡಿ, ಇಲ್ಲಿ ಆಲ್ಮೋಸ್ಟ್ ಒಂದು 30 ಮನೆಗಳಿದೆ. ಒಂದು 100 ಜನ ಆಸುಪಾಸಲ್ಲಿ ವಾಸ್ತವ್ಯವನ್ನು ಮಾಡ್ತಾರೆ. ಇಲ್ಲಿ ಬಹುತೇಕವಾಗಿ ಒಂದು 30ರಿಂದ
60 ಓಟ್ಸ್ಗಳು ಇದೆ ಅನ್ನುವಂಥ ಮಾಹಿತಿ ಇದೆ. ಆದರೆ ಓಟ್ ಕೇಳೋಕೆ ಮಾತ್ರ ಜನಪ್ರತಿನಿಧಿಗಳು. ನೇರವಾಗಿ ಹೇಳಬೇಕಂದ್ರೆ ಚಿಕ್ಕಬಳ್ಳಾಪುರ ಕ್ಷೇತ್ರವನ್ನು ಪ್ರತಿನಿಧಿಸ್ತಾ ಇರುವಂತಹ ಶಾಸಕ ಪ್ರದೀಪ್ ಈಶ್ವರ್ ಅವರು ಖುದ್ದಾಗಿ ಇಲ್ಲಿ ಬಂದು ಜನರ ಮುಂದೆ ಕೈ ಮುಗಿದು ನಾನು ಅನಾಥ ಅಂತ ಕೇಳಿಕೊಂಡು ಓಟನ್ನು ಹಾಕಿಸ್ಕೊಂಡು ಹೋದಂಥವರು ಇಲ್ಲಿವರೆಗೂ ಕೂಡ ನಮ್ಮನ್ನು ತಿರುಗಿ ನೋಡಲಿಲ್ಲ. ಈಗ ನಮ್ಮನ್ನು ಅನಾಥರನ್ನಾಗಿ ಮಾಡಿಬಿಟ್ಟವ್ರೆ ಅಂತ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಹೀಗಾಗಿ ಆದಷ್ಟು ಬೇಗ ಸಂಬಂಧಪಟ್ಟಂಥ ಜನಪ್ರತಿನಿಧಿಗಳಾಗಿರಲಿ ಅಥವಾ ರಾಜಕಾರಣಿಗಳು, ಅಧಿಕಾರಿಗಳು ಯಾರೇ ಇದ್ರೂ ಕೂಡ ಈ ಜ್ವಲಂತ ಸಮಸ್ಯೆಗಳಿಗೆ ಆದಷ್ಟು ಬೇಗ ಪರಿಹಾರವನ್ನು ಕೊಡಲಿ ಅನ್ನೋದು ನ್ಯೂಸ್ 18 ಕಳಕಳಿಯಾಗಿದೆ. ಇದು ಇವತ್ತಿನ ನಮ್ಮೂರಲ್ಲಿ ನ್ಯೂಸ್ 18. ನೋಡ್ತಾರೆ ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.